Hello dear friends. In this video, I'm going to start new unit of first PUC, that is sets, relations and functions. Before going to discuss about relations and functions, let me define and discuss about sets. So set andre enu anta modalu nanu define ಮಾಡ್ತೀನಿ. Set, it is a well-defined collection it is well-defined collection of objects. ಬಟ್ ಈ ಡೆಫಿನೇಷನ್ ಅನ್ನ ಕೆಲವರು ತಪ್ಪಾಗಿ ಡಿಫೈನ್ ಮಾಡ್ತಾರೆ. ಏನಂತ ಡಿಫೈನ್ ಮಾಡ್ತಾರೆ ಅಂತಂದ್ರೆ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಡಿಫೈನ್ ಮಾಡ್ತಾರೆ. ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಕೆಲವರು ಡಿಫೈನ್ ಮಾಡ್ತಾರೆ. ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಡಿಫೈನ್ ಮಾಡ್ತಾರೆ. ಬಟ್ ಆಕ್ಚುಲಿ ದಿಸ್ ಈಸ್ ರಾಂಗ್ ಡೆಫಿನೇಷನ್ ಆಫ್ ಸೆಟ್. ಹಂಗೆ ನೋಡಿದ್ರೆ ಸೆಟ್ಗೆ ಯಾವುದೇ ಡೆಫಿನೇಷನ್ ಇಲ್ಲ. ಇದು ಕೂಡ ಆ್ಯಕ್ಚುಯಲ್ ಡೆಫಿನೇಷನ್ ಆಫ್ ಸೆಟ್ ಅಲ್ಲ. ಇಟ್ ಈಸ್ ವೈಡ್ಲಿ ಅಕ್ಸೆಪ್ಟೆಡ್ ಸ್ಟೇಟ್ಮೆಂಟ್ ಅಷ್ಟೇ. ಬಟ್ ಈ ಸ್ಟೇಟ್ಮೆಂಟಲ್ಲೂ ಅಟ್ಲೀಸ್ಟ್ ಅಕ್ಸೆಪ್ಟಬಲ್ ಒಂದು ಮೀನಿಂಗ್ ಇದೆ. ಆದರೆ ಇಲ್ಲಿದೆಯಲ್ಲ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಇದೆಯಲ್ಲ, ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಬಟ್ 90% ಜನ ಏನು ಮಾಡ್ತಾರೆ ಅಂತಂದರೆ ಸೆಟ್ಟನ್ನು ಈ ರೀತಿ ಡಿಫೈನ್ ಮಾಡ್ತಾರೆ. ಏನಂತ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಡಿಫೈನ್ ಮಾಡ್ತಾರೆ. ನೋ, ಇಟ್ ಈಸ್ ರಾಂಗ್ ಡೆಫಿನೇಷನ್ ಆಫ್ ಸೆಟ್. ಆ್ಯಕ್ಚುಯಲ್ ಡೆಫಿನೇಷನ್ ಈಸ್ ದಿಸ್ ಒನ್. ಎರಡು ಕೂಡ ನೋಡೋಕ್ಕೆ ಒಂದೇ ರೀತಿ ಕಾಣಿಸಿದ್ರು ಕೂಡ ದರ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಟು ಸ್ಟೇಟ್ಮೆಂಟ್ಸ್. ಸೊ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ. ಅದನ್ನೇನಾದರೂ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ಸ್ವಲ್ಪ ವಿಡಿಯೋ ಲೆಂದಿ ಆಗೋದ್ರಿಂದ ಜಸ್ಟ್ ಐ ಆಮ್ ಇಗ್ನೋರಿಂಗ್ ದಟ್. ಒಂದು ಮಾತ್ರ ನಿಮ್ಗೆ ಗೊತ್ತಿರಬೇಕು, ದಿಸ್ ಈಸ್ ದ ಆ್ಯಕ್ಚುಯಲ್ ಡೆಫಿನೇಷನ್. ಇಟ್ ಈಸ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಇಲ್ಲಿ ಒಂದು ವರ್ಡ್ ಇದೆ, ಏನಂತಂದರೆ ವೆಲ್ ಡಿಫೈನ್ಡ್ ಅನ್ನೋ ವರ್ಡ್ ಇದೆ. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಟ್. ವೆಲ್ ಡಿಫೈನ್ಡ್ ಅಂದರೆ ಒಂದು ಕಲೆಕ್ಷನ್ನ ಡಿಫೈನ್ ಮಾಡಿದ್ದೀವಿ ಅಂತಂದರೆ ಒಂದು ಎಲಿಮೆಂಟು ಆ ಕಲೆಕ್ಷನ್ ಒಳಗಡೆ ಬರಬೇಕಾ ಬರಬಾರ್ದಾ ಅಂತ ಕ್ಲಿಯರ್ ಆಗಿ ಯಾವುದೇ ಡೌಟ್ ಇಲ್ಲದೆ ಹೇಳೋದನ್ನೇ ಏನಂತ ಕರಿತೀವಿ ನಾವು ವೆಲ್ ಡಿಫೈನ್ಡ್ ಅಂತ ಹೇಳ್ತೀವಿ. ಮ್ಯಾಥಮೆಟಿಕ್ಸಲ್ಲಿ ಭಾಳ ಕಡೆ ನಾವು ವೆಲ್ ಡಿಫೈನ್ಡನ್ನು ಯೂಸ್ ಮಾಡ್ತೀವಿ. ಫಂಕ್ಷನ್ ಆದರೂ ಕೂಡ ಅಥವಾ ಬೇರೆ ಬೇರೆ ಕಾನ್ಸೆಪ್ಟ್ಗಳಲ್ಲಿ ವೆಲ್ ಡಿಫೈನ್ಡ್ ಕಾನ್ಸೆಪ್ಟ್ಗಳು ಬರ್ತದೆ. ಅದು ಬಂದಾಗ ನೋಡೋಣ ಅಂತ. ಸದ್ಯಕ್ಕೆ ಈಗ ವೆಲ್ ಡಿಫೈನ್ಡ್ ಅಂತಂದರೆ ಏನಂತ ನೋಡೋಣ. ಲೆಟ್ ಮೀ ಡಿಸ್ಕಸ್ ದ್ಯಾಟ್ ವಿತ್ ಅನ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಎಕ್ಸಾಂಪಲ್ ತಗೊಳ್ತೀನಿ. ಏನು ಎಕ್ಸಾಂಪಲ್ ತಗೊಳ್ತೀನಿ ಅಂತಂದರೆ ಲೆಟ್ ಮೀ ಡಿಫೈನ್ ಎ ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್. ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 5 ಅಂತ ಒಂದು ಕಲೆಕ್ಷನ್ನ ಡಿಫೈನ್ ಮಾಡಿದ್ದೀನಿ ನಾನು. ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 5 ಅಂತ ಡಿಫೈನ್ ಮಾಡಿದ್ದೀನಿ. ಅಂದರೆ 5ಕ್ಕಿಂತ ಕಡಿಮೆ ಇರಬೇಕು ಮತ್ತು ಅದು ನ್ಯಾಚುರಲ್ ನಂಬರ್ ಆಗಿರಬೇಕು. ಈ ಎರಡು ಕಂಡೀಷನ್ಗಳನ್ನು ಸ್ಯಾಟಿಸ್ಫೈ ಮಾಡೋಂಥ ಯಾವ ಎಲಿಮೆಂಟಲ್ಲಿ ಇರುತ್ತಲ್ಲ ಅದು ನನ್ನ ಕಲೆಕ್ಷನ್ ಒಳಗಡೆ ಬರಬೇಕು. ಆ ರೀತಿ ಎಲಿಮೆಂಟ್ಗಳನ್ನ ಈಗ ಕಲೆಕ್ಟ್ ಮಾಡ್ತಿದ್ದೀನಿ. ಯಾವ ಎಲಿಮೆಂಟ್ಗಳು ಬರ್ತಾವಪ್ಪ? 0 ಅನ್ನೋ ಎಲಿಮೆಂಟು ನನ್ನ ಕಲೆಕ್ಷನ್ ಒಳಗಡೆ ಬರುತ್ತಾ ಅಂತಂದರೆ ನೋ. ಇವನ್ ದೋ 0 ಈಸ್ ಲೆಸ್ ದ್ಯಾನ್ 5, 0 ವಿಲ್ ನಾಟ್ ಕಮ್ ಇನ್ಸೈಡ್ ದಿಸ್ ಕಲೆಕ್ಷನ್. ಯಾಕೆ ಬರಲ್ಲ ಅಂತಂದರೆ ಇಲ್ಲಿ ಲೆಸ್ ದ್ಯಾನ್ 5 ಅನ್ನೋ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಸರಿ, ಆದರೆ ನ್ಯಾಚುರಲ್ ನಂಬರ್ ಅನ್ನೋ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಲ್ಲ. ಸೊ 0 ಅನ್ನೋದು ನನ್ನ ಕಲೆಕ್ಷನ್ ಒಳಗಡೆ ಬರಲ್ಲ. ಹಾಗಾಗಿ ಯಾವ ಎಲಿಮೆಂಟ್ ಬರ್ತದೆ? 1 ಬರುತ್ತೆ ನೋಡಿ. 1 ಈಸ್ ಎ ನ್ಯಾಚುರಲ್ ನಂಬರ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಲೆಸ್ ದ್ಯಾನ್ 5. 2 ಬರುತ್ತೆ. 2 ಈಸ್ ನ್ಯಾಚುರಲ್ ನಂಬರ್ ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ 5. 3 ಬರುತ್ತೆ ಬಿಕಾಸ್ 3 ಈಸ್ ನ್ಯಾಚುರಲ್ ನಂಬರ್ ಆ್ಯಂಡ್ 5 ಲೆಸ್ ದ್ಯಾನ್ 5. ಆ್ಯಂಡ್ 4 ಬರುತ್ತೆ ಬಿಕಾಸ್ 4 ಈಸ್ ನ್ಯಾಚುರಲ್ ನಂಬರ್ ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ 5. ಆದರೆ 5 ಬರಲ್ಲ ಬಿಕಾಸ್ it is natural number but it is not less than 5. 5 is not less than 5. So 5 baralla. 6 baralla because 6 is greater than 5 but ನನಗೆ ಬೇಕಾಗಿರೋದು less than 5. So 6 ಬರಲ್ಲ, 7 ಬರಲ್ಲ, 8 ಬರಲ್ಲ, 9 ಬರಲ್ಲ ಆ್ಯಂಡ್ ಸೊ ಆನ್. ಯಾವುದೇ ಎಲಿಮೆಂಟು ಇದರಲ್ಲಿ ಬರಲ್ಲ. ಅದೇ ರೀತಿ -1, -2, -3 ಈ ಎಲಿಮೆಂಟ್ಗಳು ಕೂಡ ನನ್ನ ಕಲೆಕ್ಷನ್ ಒಳಗಡೆ ಬರಲ್ಲ.
ಯಾಕೆ ಬರಲ್ಲ ಅಂತಂದರೆ -1 -2 -3 ಆ್ಯಂಡ್ 0 ದೇ ಆರ್ ನಾಟ್ ನ್ಯಾಚುರಲ್ ನಂಬರ್ಸ್. ಬಟ್ ನಾನು ಕಲೆಕ್ಟ್ ಮಾಡ್ತಾ ಇರೋದು ಎಂಥ ನಂಬರ್ಸನ್ನು, ನ್ಯಾಚುರಲ್ ನಂಬರ್ಸ್ನ ಕಲೆಕ್ಟ್ ಮಾಡ್ತಿದ್ದೀನಿ, ಜೊತೆಗೆ 5ಕ್ಕಿಂತಲೂ ಕಡಿಮೆ ಇರೋಂಥ ನಂಬರ್ಸನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಯಾವ ಎಲಿಮೆಂಟು ಅಥವಾ ಯಾವ ಆಬ್ಜೆಕ್ಟು ನನ್ನ ಕಲೆಕ್ಷನ್ ಒಳಗಡೆ ಕ್ಲಿಯರ್ ಆಗಿ ಬರಬಹುದು ಅಂತ ಹೇಳ್ತಾ ಇರೋದ್ರಿಂದ ದಿಸ್ ಕಲೆಕ್ಷನ್ ವಿಲ್ ಬಿ ಎ ಸೆಟ್. ದಿಸ್ ಈಸ್ ಅ ಸೆಟ್. ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಎಕ್ಸಾಂಪಲ್. ನೌ ಲೆಟ್ ಮೀ ಕನ್ಸಿಡರ್ ಅನದರ್ ಎಕ್ಸಾಂಪಲ್. ಇಲ್ಲಿ ಕಲೆಕ್ಷನ್ ಆಫ್ ವಾವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ ಅಂತ ಒಂದು ಕಲೆಕ್ಷನ್ನ ಡಿಫೈನ್ ಮಾಡ್ತೀನಿ ನಾನು. ಇಂಗ್ಲಿಷ್ ಆಲ್ಫಾಬೆಟ್ ಅಂತ ನಾನೇನಾದರೂ ಡಿಫೈನ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಯಾವ್ಯಾವ ಎಲಿಮೆಂಟ್ಗಳು ಬರ್ತವೆ? ಎ ಬರುತ್ತೆ, ಇ ಬರುತ್ತೆ, ಐ ಬರುತ್ತೆ, ಓ ಬರುತ್ತೆ, ಯು ಬರುತ್ತೆ. ಎ ಇ ಐ ಓ ಯು. ಯಾಕಂದರೆ ಇಂಗ್ಲಿಷ್ ಆಲ್ಫಾಬೆಟ್ಟಲ್ಲಿ ಎ ಇ ಐ ಓ ಯು ಈ 5 ಮಾತ್ರ ವಾವೆಲ್ಸ್ ಇರೋದು. ಉಳಿದೆಲ್ಲನೂ ಏನಿದೆ ಅಂತಂದರೆ ಕಾನ್ಸನೆಂಟ್ಸ್ ಇದೆ. ಸೊ ಯಾವ ಆಲ್ಫಾಬೆಟ್ಟು ನನ್ನ ಕಲೆಕ್ಷನ್ ಒಳಗಡೆ ಬರಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಕ್ಕೆ ಸಾಧ್ಯ ಆಗೋದ್ರಿಂದ ದಿಸ್ ಕಲೆಕ್ಷನ್ ಈಸ್ ಆಲ್ಸೋ ಎ ಸೆಟ್. ದಿಸ್ ಈಸ್ ಆಲ್ಸೋ ಎ ಸೆಟ್. ಬಿ ಅನ್ನೋದು ನನ್ನ ಕಲೆಕ್ಷನ್ ಒಳಗಡೆ ಬರುತ್ತಾ? ನೋ, ಬರಲ್ಲ. ಸಿ ಬರುತ್ತಾ? ಬರಲ್ಲ. ಡಿ ಬರುತ್ತಾ? ಬರಲ್ಲ. ಆ್ಯಂಡ್ ಸೊ ಆನ್. ಈ ರೀತಿ. ಯಾಕಂದರೆ ಈ ಬಿ ಸಿ ಡಿ ಎಫ್ ಜಿ ಹೆಚ್ ಕೆ ಎಲ್ ಎಮ್ ಇವೆಲ್ಲನೂ ಏನಾಗ್ತವೆ ಅಂತಂದರೆ ಕಾನ್ಸನೆಂಟ್ಗಳಾಗ್ತವೆ, ವೋವೆಲ್ಸ್ ಆಗಲ್ಲ. ಸೊ ಫಸ್ಟ್ ಎಕ್ಸಾಂಪಲ್ ಈಸ್ ಆಲ್ಸೋ ಸೆಟ್, ಸೆಕೆಂಡ್ ಎಕ್ಸಾಂಪಲ್ ಈಸ್ ಆಲ್ಸೋ ಎ ಸೆಟ್. ನೌ ಲೆಟ್ ಮೀ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಏನು ತಗೊಳ್ತೀನಿ ಅಂತಂದರೆ ಕಲೆಕ್ಷನ್ ಆಫ್ ಹ್ಯಾಂಡ್ಸಮ್ ಮೆನ್ ಅಂತ ತಗೊಳ್ಳೋಣ. ಹ್ಯಾಂಡ್ಸಮ್ ಮೆನ್ ಇನ್ ಕರ್ನಾಟಕ ಅಂತ ತಗೊಳ್ಳೋಣ. ಕಲೆಕ್ಷನ್ ಆಫ್ ಹ್ಯಾಂಡ್ಸಮ್ ಮೆನ್ ಇನ್ ಕರ್ನಾಟಕದಲ್ಲಿರ್ತಕ್ಕಂಥ ಹ್ಯಾಂಡ್ಸಮ್ ಮೆನ್ಗಳ ಕಲೆಕ್ಷನ್ ಇದು. ಯಾರ್ಯಾರು ಹ್ಯಾಂಡ್ಸಮ್ ಮೆನ್? ಹೆಂಗೆ ಡಿಫೈನ್ ಮಾಡ್ತೀರಾ? ಹ್ಯಾಂಡ್ಸಮ್ ಅಂತಂದರೆ ವಾಟ್ ಈಸ್ ದ ಕ್ರೈಟೀರಿಯಾ ಟು ಡಿಫೈನ್ ಹ್ಯಾಂಡ್ಸಮ್? ಸೊ ದೇರ್ ಈಸ್ ನೋ ಸಡನ್ ಕ್ರೈಟೀರಿಯಾ ಟು ಡಿಫೈನ್ ಹ್ಯಾಂಡ್ಸಮ್ನೆಸ್ಸನ್ನು ಡಿಫೈನ್ ಮಾಡೋಕ್ಕೆ ಒಂದು ಸಡನ್ ಕ್ರೈಟೀರಿಯಾ ಇಲ್ಲ. ಹಾಗಾಗಿ ಇಲ್ಲಿ ಯಾವ ವ್ಯಕ್ತಿನ ಈ ಕಲೆಕ್ಷನ್ ಒಳಗಡೆ ಇನ್ಕ್ಲೂಡ್ ಮಾಡಬೇಕು, ಯಾವ ವ್ಯಕ್ತಿನ ಇನ್ಕ್ಲೂಡ್ ಮಾಡಬಾರ್ದು ಅಂತ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಫಾರ್ ಎಕ್ಸಾಂಪಲ್, ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳೋಣ. ಈ ವ್ಯಕ್ತಿ ಎ ಅನ್ನೋ ವ್ಯಕ್ತಿಗೆ ಹ್ಯಾಂಡ್ಸಮ್ ಆಗಿ ಕಾಣಬಹುದು, ಆದರೆ ಬಿ ಅನ್ನೋ ವ್ಯಕ್ತಿಗೆ ಹ್ಯಾಂಡ್ಸಮ್ ಆಗಿ ಕಾಣದೇ ಇರಬಹುದು. ಹಾಗಾಗಿ ಎ ಅನ್ನೋ ವ್ಯಕ್ತಿ ಬರೆದಂಥ ಕಲೆಕ್ಷನ್ ಒಳಗಡೆ ಎಕ್ಸ್ ಬರ್ತಾನೆ, ಈ ಎಕ್ಸು ಇಲ್ಲಿರ್ತಾನೆ. ಆದರೆ ಅದೇ ಎಕ್ಸು ಬಿ ಅನ್ನೋ ವ್ಯಕ್ತಿ ಏನು ಬರೆದಿರ್ತಾನಲ್ಲ ಈ ಕಲೆಕ್ಷನ್ ಒಳಗಡೆ ಬರಲ್ಲ. ಸೊ ಒಂದೇ ಡೆಫಿನೇಷನ್ಗೆ ಕಲೆಕ್ಷನನ್ನು ಮಾಡಿದ್ದಾರೆ ಎ ಮತ್ತು ಬಿ, ಆದರೆ ಇಬ್ಬರು ಕಲೆಕ್ಷನ್ನು ಬೇರೆ ಬೇರೆ ಆಗಿದೆ. ಸೊ ದಿಸ್ ಈಸ್ ನಾಟ್ ಸೆಟ್. ಇಟ್ ಈಸ್ ಜಸ್ಟ್ ಅ ಕಲೆಕ್ಷನ್, ಬಟ್ ಇಟ್ ಈಸ್ ನಾಟ್ ಸೆಟ್. ಯಾಕಂದರೆ ಹ್ಯಾಂಡ್ಸಮ್ ಅನ್ನೋದು ಒಂದು ಆಂಬಿಗಿಟಿನ ಕ್ರಿಯೇಟ್ ಮಾಡ್ತದೆ. ಒಂದು ಇಟ್ ಈಸ್ ರಿಲೇಟಿವ್. ಹ್ಯಾಂಡ್ಸಮ್ ಅನ್ನೋದು ಇದು ರಿಲೇಟಿವ್ ಇದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೋಣ. ಕಲೆಕ್ಷನ್ ಆಫ್ ಗುಡ್ ಪೀಪಲ್ ಅಂತ ತಗೊಂಡೆ ಅಂತ ಅನ್ಕೊಳ್ಳೋಣ. ಕಲೆಕ್ಷನ್ ಆಫ್ ಗುಡ್ ಪೀಪಲ್ ಇನ್ ಕರ್ನಾಟಕ ಅಂತ ಏನಾದ್ರು ತಗೊಂಡ್ರೆ ಅಂದರೆ ಒಳ್ಳೆ ವ್ಯಕ್ತಿಗಳು. ಹಾಗಾದರೆ ಒಳ್ಳೆ ವ್ಯಕ್ತಿ ಅಂತ ಹೆಂಗೆ ಡಿಸೈಡ್ ಮಾಡೋದು? ವಾಟ್ ಈಸ್ ದ ಕ್ರೈಟೀರಿಯಾ ಟು ಡಿಸೈಡ್ ಎ ಮ್ಯಾನ್ ಈಸ್ ಗುಡ್ ಆರ್ ಬ್ಯಾಡ್? ಸೊ ಇಲ್ಲೂ ಕೂಡ ಅಷ್ಟೇ ಸೇಮ್ ಪ್ರಾಬ್ಲಮ್ ಅರೇಸ್ ಆಗ್ತದೆ. ವೈ ಅನ್ನೋ ಒಬ್ಬ ವ್ಯಕ್ತಿ ಎ ಅನ್ನೋ ವ್ಯಕ್ತಿ ಪ್ರಕಾರ ಇವನು ಒಳ್ಳೆಯವನಾಗಿರ್ಬಹುದು, ಬಿ ಅನ್ನೋ ವ್ಯಕ್ತಿ ಪ್ರಕಾರ ಇದೇ ವೈ ಅನ್ನೋನು ಕೆಟ್ಟವನಾಗಿರ್ಬೋದು. ಹಾಗಾಗಿ ಎ ಕಲೆಕ್ಟ್ ಮಾಡಿದಂಥ ಕಲೆಕ್ಷನ್ನೇ ಬೇರೆ ಇರ್ತದೆ, ಬಿ ಕಲೆಕ್ಟ್ ಮಾಡಿದಂಥ ಕಲೆಕ್ಷನ್ನೇ ಬೇರೆ ಆಗಿರ್ತದೆ. ಹಾಗಾಗಿ ದಿಸ್ ಈಸ್ ಆಲ್ಸೋ ನಾಟ್ ಎ ಸೆಟ್. ಸೊ ಈ ರೀತಿ ರಿಲೇಟಿವ್ ಟರ್ಮ್ಸ್ಗಳೇನು ಬರುತ್ತವಲ್ಲ, ಹ್ಯಾಂಡ್ಸಮ್, ಗುಡ್, ಬ್ಯಾಡ್, ಗುಡ್ ರೈಟರ್, ಈ ರೀತಿ ರಿಲೇಟಿವ್ ಟರ್ಮ್ಸ್ಗಳು ಯಾವ ಸೆಂಟೆನ್ಸಲ್ಲಿ ಇರ್ತವೆ, ಯಾವ ಕಲೆಕ್ಷನ್ ಇರ್ತಾವಲ್ಲ, ಅವೆಲ್ಲನೂ ಏನಾಗ್ತವೆ ಅಂತಂದರೆ ಸೆಟ್ಗಳಾಗಲ್ಲ. ಸೊ ಹಿಯರ್ ಎಕ್ಸಾಂಪಲ್ 1 and example 2 ಆರ್ ಸೆಟ್ಸ್, ಬಟ್ 3 and 4 ಆರ್ ನಾಟ್ ಸೆಟ್ಸ್. ಇಲ್ಲಿ ಒಂದು ವರ್ಡ್ ಇದೆ, ಏನಂತಂದರೆ ಆಬ್ಜೆಕ್ಟ್ಸ್ ಅನ್ನೋ ವರ್ಡ್ ಇದೆ. ಈ ಆಬ್ಜೆಕ್ಟ್ಸ್ ಅನ್ನೋ ವರ್ಡನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬಳಸ್ತಾರೆ. ಕೆಲವರು ಇದನ್ನು ಆಬ್ಜೆಕ್ಟ್ಸ್ ಅಂತ ಕರೆದ್ರೆ, ಇನ್ನು ಕೆಲವರು ಅದನ್ನು ಎಲಿಮೆಂಟ್ಸ್ ಅಂತ ಹೇಳ್ತಾರೆ ಅದೇ ಆಬ್ಜೆಕ್ಟ್ಗಳಿಗೆ. ಅಂದರೆ ಇಲ್ಲೇನು 1 2 3 4 ಇದಾವಲ್ಲ, ದೀಸ್ ಆರ್ ದ ಆಬ್ಜೆಕ್ಟ್ಸ್ ಆಫ್ ಸೆಟ್. And here A, E, I, O, U are objects of set. So these objects are sometimes called as elements and sometimes they are also called as entries.
ಎಲಿಮೆಂಟ್ಸ್ ಅಂತ ಕರೀತಾರೆ, ಎಂಟ್ರೀಸ್ ಅಂತ ಕರೀತಾರೆ, ಇನ್ನು ಕೆಲವೊಮ್ಮೆ ಅದಕ್ಕೆ ಮೆಂಬರ್ಸ್ ಅಂತ ಕೂಡ ಕರೀತಾರೆ. ಸೊ ಎಲ್ಲಾನು ಒಂದೇ ಅರ್ಥವನ್ನು ಕೊಡ್ತಕ್ಕಂಥ ವರ್ಡ್ಸ್ಗಳಿವೆಲ್ಲ. ಎಲಿಮೆಂಟ್ಸ್ ಅಂದ್ರೂ ಕೂಡ ಒಂದೇನೆ, ಎಂಟ್ರೀಸ್ ಅಂದ್ರೂ ಒಂದೇನೆ, ಮೆಂಬರ್ಸ್ ಅಂದ್ರೂ ಒಂದೇನೆ, ಆಬ್ಜೆಕ್ಟ್ಸ್ ಅಂದ್ರೂ ಕೂಡ ಒಂದೇನೆ. ಸೊ ಹಾಗಾಗಿ ಅದರ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ನಾವು ಲೆಟ್ ಮಿ ಮೂವ್ ಟುವರ್ಡ್ಸ್ representation of set. I hope you are clear with the definition of set. Set ಅಂದ್ರೆ ಏನಂತ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಳ್ಳೋಣ. ನಾವು ರೆಪ್ರೆಸೆಂಟೇಷನ್ ಆಫ್ ಸೆಟ್, ಒಂದು ಸೆಟ್ಟನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ರೆಪ್ರೆಸೆಂಟೇಷನ್ ಆಫ್ ಎ ಸೆಟ್. ಮೇನ್ಲಿ ದೇರ್ ಆರ್ ಟೂ ವೇಸ್ ಟು ರೆಪ್ರೆಸೆಂಟ್ ಎ ಸೆಟ್. ಎರಡು ರೀತಿಯಲ್ಲಿ ಸೆಟ್ಟನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಒಂದು ಫಸ್ಟ್ ಒನ್ ಈಸ್ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್. ದಿಸ್ ಇಸ್ ದ ಫಸ್ಟ್ ಫಾರ್ಮ್ ಆಫ್ ರೆಪ್ರೆಸೆಂಟಿಂಗ್ ಎ ಸೆಟ್. And the second type is set builder form. Set builder form. ಫಸ್ಟ್ ಒನ್ ರೋಸ್ಟರ್ ಫಾರ್ಮು ಅಥವಾ ಟ್ಯಾಬ್ಯುಲರ್ ಫಾರ್ಮ್. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಸೆಟ್ ಬಿಲ್ಡರ್ ಫಾರ್ಮ್ ಅಥವಾ ರೂಲ್ ಮೆಥಡ್ ಅಂತ ಕೂಡ ಕರೀತಾರೆ ಕೆಲವೊಮ್ಮೆ. ಆದರೆ ವೈಡ್ಲಿ ಯೂಸ್ಡ್ ವರ್ಡ್ ಯಾವುದು ಅಂತಂದರೆ ಸೆಟ್ ಬಿಲ್ಡರ್ ಫಾರ್ಮ್, ಅದು ಜಾಸ್ತಿ ಯೂಸ್ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ ಯಾವುದು? ರೋಸ್ಟರ್ ಫಾರ್ಮ್. ಏನು ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್? ನೋಡಿ, ಹೆಸರೇ ಹೇಳ್ತದೆ ಟ್ಯಾಬ್ಯುಲೇಟ್ ಮಾಡೋದು ಅಂತ. ಟ್ಯಾಬ್ಯುಲರ್ ಅಂತಂದರೆ ಪ್ರತಿಯೊಂದು ಎಲಿಮೆಂಟನ್ನು, ಕಲೆಕ್ಷನ್ ಒಳಗಡೆ ಬರೋಂಥ ಪ್ರತಿಯೊಂದು ಎಲಿಮೆಂಟನ್ನು ನಾವೇನು ಮಾಡ್ತೀವಿ ಅಂತಂದರೆ ಕಲೆಕ್ಟ್ ಮಾಡ್ತೀವಿ. ಆದರೆ ಸೆಟ್ಟನ್ನು ಕಲೆಕ್ಟ್ ಮಾಡಿದಂಥ ಎಲಿಮೆಂಟ್ಗಳನ್ನ, ಸೆಟ್ ಒಳಗಡೆ ಬರೋಂಥ ಎಲಿಮೆಂಟ್ಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಯಾವಾಗಲೂ ಕೂಡ ಫ್ಲವರ್ ಬ್ರ್ಯಾಕೆಟಲ್ಲೇ ಬರೆಯೋದು. ಸೊ ಎವ್ರಿ ಸೆಟ್ ಈಸ್ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ಫ್ಲವರ್ ಬ್ರ್ಯಾಕೆಟ್ಸ್. ಸೊ ಇದನ್ನು ನಾವು ನೆನ್ಪಿಡಬೇಕು. ಸೆಟ್ಟನ್ನು ನಾವು ಫ್ಲವರ್ ಬ್ರ್ಯಾಕೆಟ್ಸಿಂದ ಡಿನೋಟ್ ಮಾಡ್ತೀವಿ, ಫ್ಲವರ್ ಬ್ರ್ಯಾಕೆಟ್ಸಲ್ಲಿ ಬರಿತೀವಿ. ಆಮೇಲೆ ಪ್ರತಿಯೊಂದು ಸೆಟ್ಟಿಗೆ ಒಂದು ಹೆಸರನ್ನು ಕೊಡ್ತೀವಿ. ಈ ಹೆಸರನ್ನು ಕೊಡುವಾಗ ಯಾವಾಗಲೂ ಕೂಡ ನಾವು ಕ್ಯಾಪಿಟಲ್ ಲೆಟರ್ಸ್ಗಳನ್ನೇ ಬಳಸ್ತೀವಿ. ಇದು ನೆನ್ಪಿಡಬೇಕು, ಕ್ಯಾಪಿಟಲ್ ಲೆಟರ್ಸ್. ಸೊ ವಿ ಯೂಸ್ ಕ್ಯಾಪಿಟಲ್ ಲೆಟರ್ಸ್ ಟು ಡಿನೋಟ್ ಎ ನೇಮ್, ಟು ನೇಮ್ ಎ ಸೆಟ್. ಒಂದು ಸೆಟ್ಟನ್ನು ನೇಮ್ ಮಾಡೋಕ್ಕೆ ನಾವು ಯಾವಾಗಲೂ ಕ್ಯಾಪಿಟಲ್ ಲೆಟರ್ಸನ್ನು ಬಳಸ್ತೀವಿ. ಇನ್ನು ಕೆಲವೊಮ್ಮೆ ಏನು ಹೇಳ್ತಾರೆ ಅಂತಂದರೆ ಎಲಿಮೆಂಟ್ಗಳನ್ನು ಬರೆಯೋಕ್ಕೆ ಸ್ಮಾಲ್ ಲೆಟರ್ಸ್ನ ಬಳಸ್ತೀವಿ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ಟ್ರೂ. ಇದು ಎಲ್ಲ ಟೈಮಲ್ಲೂ ಟ್ರೂ ಅಲ್ಲ. ಯಾಕಂದರೆ ದೇರ್ ಆರ್ ಸರ್ಟನ್ ಸಿಚುವೇಶನ್ಸ್ ವೇರ್ ವಿ ಯೂಸ್ ಕ್ಯಾಪಿಟಲ್ ಲೆಟರ್ಸ್ ಆಲ್ಸೋ ಇನ್ಸೈಡ್ ಎ ಸೆಟ್. ಸೆಟ್ ಒಳಗಡೆ ಸ್ಮಾಲ್ ಲೆಟರ್ಸ್ ಬಳಸಬೇಕು ಅಂತ ಕೆಲವೊಮ್ಮೆ ಹೇಳ್ತಾರೆ ಅಥವಾ ಬಳಸ್ತೀವಿ ಅಂತ ಹೇಳ್ತಾರೆ. ಆದರೆ ಎಲ್ಲ ಟೈಮಲ್ಲೂ ಟ್ರೂ ಅಲ್ಲ. ಯಾಕಂದರೆ ಎಷ್ಟೋ ಸಾರಿ ನಾವೇನು ಮಾಡ್ತೀವಿ ಅಂದರೆ ಸೆಟ್ ಒಳಗಡೆ ಕ್ಯಾಪಿಟಲ್ ಲೆಟರ್ಸ್ನ ಬಳಸ್ತೀವಿ. ಅದು ಹೈಯರ್ ಮ್ಯಾಥ್ಸಲ್ಲಿ ಇದೆ, ಆ ರೀತಿ ಬಳಸ್ತೀವಿ ಅದನ್ನು. ಸೊ ಇಲ್ಲಿ ಎಲ್ಲ ಎಲಿಮೆಂಟ್ಗಳನ್ನು ಕಲೆಕ್ಟ್ ಮಾಡ್ತೀವಿ. ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಫಾರ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಲ್ಲ ಎಲಿಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಒಂದು ಲಿಸ್ಟ್ ಮಾಡ್ತೀವಿ. ಈ ರೀತಿ ಪ್ರತಿಯೊಂದು ಎಲಿಮೆಂಟ್ನ ಲಿಸ್ಟ್ ಮಾಡಿದರೆ ಅದನ್ನು ನಾವೇನು ಕರಿತೀವಿ ಅಂತಂದರೆ ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಮೇಲಿರ್ತಕ್ಕಂಥ ಎಕ್ಸಾಂಪಲ್ಸ್ ಇದಾವಲ್ಲ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 5 ಅನ್ನೋದು. ಸೊ ಇಟ್ ಈಸ್ 1 2 3 4. ನೋಡಿ, ಆ್ಯಕ್ಚುಯಲ್ ಎಲಿಮೆಂಟ್ಗಳನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ಕಲೆಕ್ಟ್ ಮಾಡಿದ್ದೀವಿ. ಆಮೇಲೆ ವೋವೆಲ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್, ಅದನ್ನು ಬರೆದಿದ್ದೀವಿ. ನಾವು ಏನಂತ ಬರೆದಿದ್ದೀವಿ? AEIOU. ನೋಡಿ, ಆ ಎಲಿಮೆಂಟ್ಗಳನ್ನೇ ಅಥವಾ ಎಂಟ್ರೀಸ್ಗಳನ್ನು ನಾವೇನು ಮಾಡಿದ್ದೀವಿ, ಕಲೆಕ್ಟ್ ಮಾಡಿ ಬರೆದಿದ್ದೀವಿ. ಇನ್ನೊಂದು ಸೆಟ್ ತಗೊಳ್ಳೋಣ. ಸೆಟ್ ಆಫ್, ನಾನು ಏನಂತ ಡಿಫೈನ್ ಮಾಡ್ತೀನಿ ಅಂತಂದರೆ, ಏನು ಡಿಫೈನ್ ಮಾಡೋಣ? ಓಕೆ, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಬೇಡ, ನಾನು ಏನಂತ ಡಿಫೈನ್ ಮಾಡ್ತೀನಿ? ಸೆಟ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್ ಅಂತ ಡಿಫೈನ್ ಮಾಡ್ತೀನಿ. ಎಸ್, ದಿಸ್ ಇಸ್ ದ ಬೆಸ್ಟ್ ಒನ್. ಸೆಟ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್. ಒಂದು ನಿಮಿಷ ಕಲೆಕ್ಷನ್ ಬರೆದ್ಬಿಡ್ತೀನಿ. ನಾನು ಕಲೆಕ್ಷನ್ ಬರೀತೀನಿ. ಏನದು? ಸೆಟ್, ಇಲ್ಲಿ ಕಲೆಕ್ಷನ್ ಅನ್ನೋದಕ್ಕಿಂತ ಸೆಟ್ ಅನ್ನೋದು ಬೇಡ. ಸೆಟ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್. ಸೆಟ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್. ಯಾವುದು ಫಸ್ಟ್ 5 ಪ್ರೈಮ್ ನಂಬರ್ಸ್? ಈ ಸೆಟ್ಗೆ ನಾನು ಕ್ಯಾಪಿಟಲ್ C ಅಂತ ಹೆಸರನ್ನು ಕೊಡ್ತೀನಿ. ಆ್ಯಂಡ್ ಎಲಿಮೆಂಟ್ಸ್ ವಿಲ್ ಬಿ, ವಿಚ್ ಇಸ್ ದ ಫಸ್ಟ್ ಪ್ರೈಮ್ ನಂಬರ್? 2 ಈಸ್ ದ ಫಸ್ಟ್ ಪ್ರೈಮ್ ನಂಬರ್, 3 ಈಸ್ ದ ನೆಕ್ಸ್ಟ್ ಪ್ರೈಮ್ ನಂಬರ್, 5 ಈಸ್ ದ ನೆಕ್ಸ್ಟ್ ಪ್ರೈಮ್ ನಂಬರ್, ಆ್ಯಂಡ್ 7 ಆ್ಯಂಡ್ ಲಾಸ್ಟ್ ಪ್ರೈಮ್ ನಂಬರ್ ಈಸ್ 11.
ನನಗೆ ಫಸ್ಟ್ 5 ಅಷ್ಟೇ ಬೇಕಾಗಿರೋದು. ಸೊ ಹಿಯರ್ 1 2 3 4 5. ಸೊ ದೀಸ್ ಆರ್ ಫಸ್ಟ್ ಪ್ರೈಮ್ ನಂಬರ್, ಫಸ್ಟ್ 5 ಪ್ರೈಮ್ ನಂಬರ್ಸ್. ಸೊ ಈ ರೀತಿ ಎಲಿಮೆಂಟ್ಗಳನ್ನೇ ಕಲೆಕ್ಟ್ ಮಾಡಿ ಬರೆದ್ರೆ, ಎಲಿಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಒಂದು ಫ್ಲವರ್ ಬ್ರಾಕೆಟ್ ಒಳಗಡೆ ಬರೆದ್ರೆ, ಆ ರೀತಿ ರೆಪ್ರೆಸೆಂಟೇಷನ್ ಅನ್ನು ನಾವು ರೋಸ್ಟರ್ ಫಾರ್ಮ್ ರೆಪ್ರೆಸೆಂಟೇಷನ್ ಅಥವಾ ಟ್ಯಾಬ್ಲರ್ ಫಾರ್ಮ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಹಾಗಾದ್ರೆ ಬೇರೆ ರೀತಿಯ ರೆಪ್ರೆಸೆಂಟೇಷನ್ ಇದೆಯಾ ಅಂತಂದ್ರೆ ಎಸ್, ಇನ್ನೂ ಒಂದು ರೀತಿ ರೆಪ್ರೆಸೆಂಟೇಷನ್ ಇದೆ. ದೇರ್ ಈಸ್ ಅನದರ್ ವೇ ಆಫ್ ರೆಪ್ರೆಸೆಂಟಿಂಗ್ ಎ ಸೆಟ್. ಅದ್ಯಾವುದು ಅಂತಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮ್ ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ, ಅಫ್ಕೋರ್ಸ್ ಇಲ್ಲೂ ಕೂಡ ಸೆಟ್ಗೆ ಹೆಸರಿರ್ತದೆ, ಇಲ್ಲೂ ಕೂಡ ಫ್ಲವರ್ ಬ್ರಾಕೆಟ್ ಅನ್ನು ಬಳಸ್ತೀವಿ. ಆದರೆ ಇಲ್ಲೇನು ಮಾಡ್ತೀವಿ ಅಂತಂದ್ರೆ, ಎಲ್ಲ ಎಲಿಮೆಂಟ್ಗಳ ಒಂದು ಕಾಮನ್ ನೇಚರ್ನ ರೆಪ್ರೆಸೆಂಟ್ ಮಾಡೋಂಥ ಒಂದು ಎಲಿಮೆಂಟ್ ಅನ್ನು ಬರಿತೀವಿ. ಎಕ್ಸ್ ಸಚ್ ದಟ್ ಹೇಳ್ತೀನಿ, ಇದರ ವರ್ಡ್ ಏನಂತ ಹೇಳ್ತೀನಿ ಇಲ್ಲಿ. ಎಕ್ಸ್ ಸಚ್ ದಟ್ ಇಲ್ಲಿ ಏನು ಬರಿತೀವಿ ಅಂತಂದ್ರೆ, ಈ ಎಕ್ಸ್ಗೆ ಏನು ಪ್ರಾಪರ್ಟೀಸ್ ಇದೆಯಲ್ಲ ಆ ಪ್ರಾಪರ್ಟೀಸ್ನ ಇಲ್ಲಿ ಬರಿತೀವಿ. ಎಕ್ಸ್ನ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂಥ ಪ್ರಾಪರ್ಟೀಸ್, ಎಕ್ಸ್ಗೆ ಇರೋಂಥ ಎಲ್ಲ ಪ್ರಾಪರ್ಟೀಸ್ನ, ಯಾವ್ಯಾವ ಪ್ರಾಪರ್ಟೀಸ್ನ ಎಕ್ಸ್ ಅನ್ನೋದು ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದನ್ನ ಇಲ್ಲಿ ಬರಿತೀವಿ. ಸೊ ಈ ಪ್ರಾಪರ್ಟೀಸ್ನ ಯಾವೆಲ್ಲ ಎಲಿಮೆಂಟ್ಗಳು ಸ್ಯಾಟಿಸ್ಫೈ ಮಾಡ್ತವೋ ಆ ಎಲ್ಲ ಎಲಿಮೆಂಟ್ಗಳು ಈ ಸೆಟ್ ಒಳಗಡೆ ಬರ್ತವೆ ಅನ್ನೋದು ಇದರ ಮೀನಿಂಗ್. ಇಲ್ಲಿ ಏನಿದೆ ಅಂತಂದ್ರೆ, ಇಲ್ಲಿ ಒಂದು ವರ್ಟಿಕಲ್ ಲೈನ್ ಏನು ಬರ್ದಿದ್ದೀನಲ್ಲ, ಇದರ ಅರ್ಥ ಏನಪ್ಪಾ ಅಂತಂದ್ರೆ ಸಚ್ ದಟ್ ಅಂತ. ವರ್ಟಿಕಲ್ ಲೈನ್ ಬರ್ದಿಲ್ಲ, ಇದನ್ನ ಸಚ್ ದಟ್ ಅಂತ ಓದ್ತೀವಿ. ಈ ಸಚ್ ದಟ್ ಅನ್ನ ಎರಡು ರೀತಿ ಬರೀತಾರೆ. ಒಂದು, ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕೊಲೊನ್ ಬರೀತಾರೆ, ಆರ್ ಆರ್ ಒಂದು. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ವರ್ಟಿಕಲ್ ಲೈನ್ ಬರೀತಾರೆ. ಈ ಎರಡೂ ಕೂಡ ಸಚ್ ದಟ್ ನ ಸಿಂಬಲ್ಸ್ಗಳಲ್ಲಿ, ಎರಡನ್ನೂ ಸಚ್ ದಟ್ ಅಂತಾನೆ ಬರೀತಾರೆ, ಸಚ್ ದಟ್ ಅಂತಾನೆ ಓದ್ತಾರೆ, ಸಚ್ ದಟ್. ಸೊ ಇವುಗಳು ಗೊತ್ತಿರ್ಬೇಕು ನಿಮಗೆ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇಲ್ಲಿ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 5 ಇತ್ತಲ್ಲ, ಇದನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೆಂಗೆ ಬರಿತೀವಿ ಅಂತಂದ್ರೆ, ಎಕ್ಸ್ ಸಚ್ ದಟ್. ನನಗೆ ವರ್ಟಿಕಲ್ ಲೈನ್ ಬರೆಯುವಂಥ ಅಭ್ಯಾಸ ಇರೋದ್ರಿಂದ ಜಾಸ್ತಿ ನಾನು ವರ್ಟಿಕಲ್ ಲೈನ್ ಬರಿತೀನಿ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್, ನ್ಯಾಚುರಲ್ ನಂಬರ್ನ ಸಿಂಬಲ್ ಇದು, ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 5. ಎಕ್ಸ್ ಈಸ್ ಲೆಸ್ ದ್ಯಾನ್ 5 ನೋಡಿ, ಇದರ ಸಿಂಬಲ್ ಏನಂತ ಹೇಳ್ತೀನಿ ಇಲ್ಲಿ. ಇದನ್ನು ನಾವು ಬಿಲಾಂಗ್ಸ್ ಟು ಅಂತ ಓದ್ತೀವಿ. ಯಾವುದಿದು? ದಿಸ್ ಈಸ್ ಬಿಲಾಂಗ್ಸ್ ಟು. ಬಿಲಾಂಗ್ಸ್ ಟು. ಎಲ್ಲೆಲ್ಲಿ ಸಿಂಬಲ್ಸ್ಗಳು ಬರ್ತಾವಲ್ಲ ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬೇಡ, ಅವುಗಳು ಬರುವಂಥ ಅಭ್ಯಾಸ ಆಗ್ತವೆ. ಎಲ್ಲೆಲ್ಲಿ ಸಿಂಬಲ್ಸ್ಗಳು ಬರ್ತಾವೋ ಅವುಗಳ ಸಿಂಬಲ್ಗಳ ಅರ್ಥ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಇದನ್ನ ನಾವು ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಹೇಳ್ತೀವಿ. ದಟ್ ಈಸ್ ಬಿಲಾಂಗ್ಸ್ ಟು ಆ್ಯಂಡ್ ಇಟ್ ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು. ಡಸ್ ನಾಟ್ ಬಿಲಾಂಗ್ಸ್ ಟು ಒಂದು ಅಡ್ಡಗೆರೆ ಹಾಕಿದ್ರೆ ಇದನ್ನು ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಹೇಳ್ತೀವಿ, ಇದನ್ನ ಬಿಲಾಂಗ್ಸ್ ಟು ಅಂತ ಓದ್ತೀವಿ. ಏನು ಬಿಲಾಂಗ್ಸ್ ಟು ಅಂತಂದ್ರೆ, ಒಂದು ಎಲಿಮೆಂಟು ಒಂದು ಸೆಟ್ ಒಳಗಡೆ ಇದೆ ಅಂತ ಅರ್ಥ. ಇಲ್ಲಿ ನೋಡಿ, ಹಿಯರ್ 2 ಈಸ್ ಎನ್ ಎಲಿಮೆಂಟ್ ಆಫ್ ಸಿ, ಸೊ ವಿ ರೈಟ್ ಇಟ್ ಆಸ್ 2 ಬಿಲಾಂಗ್ಸ್ ಟು ಸಿ. 2 ಅನ್ನೋದು ಸಿ ನ ಸೆಟ್ ಒಳಗಡೆ ಇದೆ ಅಂತ ಅರ್ಥ. 3 ಬಿಲಾಂಗ್ಸ್ ಟು ಸಿ, ಯಾಕಂದ್ರೆ 3 ಅನ್ನೋದು ಸಿ ನ ಸೆಟ್ ಒಳಗಡೆ ಇದೆ, ಬಿಲಾಂಗ್ಸ್ ಟು ಅಂದ್ರೆ ಅದ್ರ ಒಳಗಡೆ ಇದೆ ಅಂತ. ಅದೇ ರೀತಿ ಬಿ ನ ಸೆಟ್ ತಗೊಳ್ಳಿ, ಎ ಬಿಲಾಂಗ್ಸ್ ಟು ಬಿ, ಅಂದ್ರೆ ಎ ಅನ್ನೋ ಎಲಿಮೆಂಟು ಬಿ ಅನ್ನೋ ಸೆಟ್ ಒಳಗಡೆ ಇದೆ ಅಂತ. ಸಿಮಿಲರ್ಲಿ ಓ ಬಿಲಾಂಗ್ಸ್ ಟು ಬಿ. ಅದೇ ರೀತಿ 4 ಬಿಲಾಂಗ್ಸ್ ಟು ಎ. ಇಲ್ಲಿ ನೋಡಿ, 4 ಅನ್ನೋ ಎಲಿಮೆಂಟು ಎ ಅನ್ನೋ ಸೆಟ್ ಒಳಗಡೆ ಇದೆ ಅಂತ ಅರ್ಥ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಬಿಲಾಂಗ್ಸ್ ಟು. ಒಂದು ವೇಳೆ ನಾನು ಈ ರೀತಿ ತಗೊಂಡೆ ಅಂತ ಅನ್ಕೊಳ್ಳೋಣ, 4 ಡಸ್ ನಾಟ್ ಬಿಲಾಂಗ್ಸ್ ಟು ಸಿ. ನೋಡಿ, 4 ಬಿಲಾಂಗ್ಸ್ ಟು ಎ. 4 ಅನ್ನೋ ಎಲಿಮೆಂಟು ಎ ನ ಸೆಟ್ ಒಳಗಡೆ ಇದೆ, ಆದರೆ 4 ಅನ್ನೋ ಎಲಿಮೆಂಟು ಸಿ ನ ಸೆಟ್ ಒಳಗಡೆ ಇಲ್ಲ ಅಂತ ಹೇಳೋದು ಇದು. 4 ಡಸ್ ನಾಟ್ ಬಿಲಾಂಗ್ಸ್ ಟು ಸಿ. ಸಿ ಹಿಯರ್ 4 ಬಿಲಾಂಗ್ಸ್ ಟು ಎ, 4 ಡಸ್ ನಾಟ್ ಬಿಲಾಂಗ್ಸ್ ಟು ಸಿ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸಿಂಬಲ್. ಸೊ ಇದನ್ನ ಈ ರೀತಿ ನಾವು ಇಲ್ಲಿ ಬಳಸ್ತೀವಿ, ಅದೇ ರೀತಿ ಇಲ್ಲಿ ಬಳಸಿರೋದು. ಇಲ್ಲಿ ಬಳಸಿದಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತ. ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತಂದ್ರೆ ಎಕ್ಸ್ ಅನ್ನೋದು ಒಂದು ನ್ಯಾಚುರಲ್ ನಂಬರ್ ಆಗಿರಬೇಕು, ಜೊತೆಗೆ ಎಕ್ಸ್ ಲೆಸ್ ದ್ಯಾನ್ 5. ಈ ಎಕ್ಸ್ ಏನಾಗಿರಬೇಕು ಅಂತಂದ್ರೆ 5ಗಿಂತಲೂ ಕಡಿಮೆ ಇರಬೇಕು ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಯಾವ್ಯಾವ ಎಲಿಮೆಂಟ್ಗಳು ಬರ್ತವೆ? 0 ತಗೊಂಡೆ ಅಂತ ಅನ್ಕೊಳ್ಳೋಣ, 0 ಲೆಸ್ ದ್ಯಾನ್ 5, ಬಟ್ 0 ಡಸ್ ನಾಟ್ ಬಿಲಾಂಗ್ಸ್ ಟು ಎನ್, ಸೊ 0 ಬರಲ್ಲ. 1 ಈಸ್ ನ್ಯಾಚುರಲ್ ನಂಬರ್, 1 ಈಸ್ ಲೆಸ್ ದ್ಯಾನ್ 5, ಸೊ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರಿಂದ 1 ಬರುತ್ತೆ. ಅದೇ ರೀತಿ 2 ಈಸ್ ನ್ಯಾಚುರಲ್ ನಂಬರ್, 2 ಈಸ್ ಲೆಸ್ ದ್ಯಾನ್ 5, ಸೊ 2 ಬರ್ತದೆ. ಅದೇ ರೀತಿ 3 ಬರುತ್ತೆ, ಅದೇ ರೀತಿ 4 ಬರುತ್ತೆ, ಆ್ಯಂಡ್ ಸೊ ಆನ್. ಇನ್ನೊಂದು ಸೆಟ್ಟನ್ನು ನಾನು ಡಿಫೈನ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋಣ, ಸೆಟ್ ಎಕ್ಸ್. ಏನು ಡಿಫೈನ್ ಮಾಡ್ತೀನಿ ಅಂತಂದರೆ, ಆಲ್ ದೋಸ್ ವೈ ಸಚ್ ದಟ್. ಈ ಎಕ್ಸಾಂಪಲಿಗೆ ನಾನು ಕಾಲಮ್ನ ಬಳಸ್ತೀನಿ, ಬಟ್ ಮ್ಯಾಕ್ಸಿಮಮ್ ಸಿಚುವೇಶನ್ಸಲ್ಲಿ ನಾನು ವರ್ಟಿಕಲ್ ಲೈನನ್ನೇ ಬಳಸ್ತೀನಿ. ವೈ ಸಚ್ ದಟ್ ವೈ -1
into y minus 7 equal to 0. This is the set I define. ಸೊ ಈ ಸೆಟ್ಟನ್ನು ಹೆಂಗೆ ಡಿಫೈನ್ ಮಾಡಿದ್ದೀನಿ, y minus 1 ಮತ್ತು y minus 7 equal to 0 ಆಗಬೇಕು. ಈ ರೀತಿ ಈ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡೋಂಥ ಯಾವ ಯಾವ y ವ್ಯಾಲ್ಯೂಗಳಿದಾವಲ್ಲ ಅವುಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿ ಬರೀಬೇಕು ಅಂತ ಹೇಳ್ತಾರೆ. ಹಾಗಾದರೆ ಯಾವ ಯಾವ y ನ ವ್ಯಾಲ್ಯೂಗಳು ಈ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತವೆ? y minus 1, y minus 7 equal to 0 ಯಾವ್ಯಾವ ಸ್ಯಾಟಿಸ್ಫೈ ಮಾಡ್ತವೆ? So y minus 1 into y minus 7 equal to 0 is nothing but product of two real numbers is 0. This happens only when either one of them is 0. Either y minus 1 is 0 or y minus 7 is 0. If y minus 1 is 0, y is equal to 1. If y minus 7 is 0, then y equal to 7. So what are the values of y that satisfy this equation? There are two values, that is 1 and 7. These two are the values which satisfy this condition, this equation. So the set x will be 1, 7. So ಮೇಲ್ಗಡೆ ಏನು ರೆಪ್ರೆಸೆಂಟ್, ದಿಸ್ ಈಸ್ ದ ಸೆಟ್ ಬಿಲ್ಡರ್ ಫಾರ್ಮ್ ಆ್ಯಂಡ್ ಕೆಳಗಡೆ ಏನು ಬರೆದಿದ್ದೀವಲ್ಲ ದಿಸ್ ಈಸ್ ದ ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಲರ್ ಫಾರ್ಮ್. ಇಲ್ಲೂ ಅಷ್ಟೇ, ದಿಸ್ ಒನ್ ಈಸ್ ದ ಸೆಟ್ ಬಿಲ್ಡರ್ ಫಾರ್ಮ್ ಆ್ಯಂಡ್ ದಿಸ್ ಈಸ್ ದ ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಲರ್ ಫಾರ್ಮ್. ಸೊ ಈ ರೀತಿ ಒಂದು ಸೆಟ್ಟನ್ನು ನಾವು ಎರಡೂ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೆಟ್ ಬಿಲ್ಡರ್ ಫಾರ್ಮಲ್ಲೂ ರೆಪ್ರೆಸೆಂಟ್ ಮಾಡ್ತೀವಿ, ಇನ್ನು ಕೆಲವೊಮ್ಮೆ ರೋಸ್ಟರ್ ಫಾರ್ಮಲ್ಲೂ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನು ಅದರಲ್ಲಿ ಎರಡು ರೀತಿಯ ಸೆಟ್ಗಳು ಬರ್ತವೆ. ಒಂದು ಫೈನೈಟ್ ಸೆಟ್ ಆ್ಯಂಡ್ ಇನ್ಫೈನೈಟ್ ಸೆಟ್, ಅದೊಂದು ನೋಡಿ ಬರೋಣ. ಅದನ್ನು ನೋಡಿ ಈ ಕ್ಲಾಸನ್ನು ಕ್ಲೋಸ್ ಮಾಡೋಣ. ಫಸ್ಟ್ ಒನ್ ಈಸ್ ಫೈನೈಟ್ ಸೆಟ್. ಫೈನೈಟ್ ಸೆಟ್ ಏನು ಫೈನೈಟ್ ಸೆಟ್ ಅಂದರೆ, ಎ ಸೆಟ್ ಎ is said to be finite if it has definite number of elements. ಒಂದು ಸೆಟ್ ಒಳಗಡೆ ಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಆ ಒಂದು ಸೆಟ್ಟನ್ನು ನಾವೇನು ಕರಿತೀವಿ ಅಂತಂದರೆ ಫೈನೈಟ್ ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೆಟ್ ಎ ಈಕ್ವಲ್ ಟು ಎ ಬಿ ಸಿ ಡಿ. ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? ದೇರ್ ಆರ್ 4 elements. ಸೊ ಎ ಬಿ ಸಿ ಡಿ. ಸೊ ಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ is there. So this is a finite set. For example, m, set m. ಇನ್ನೊಂದು ಸೆಟ್ ತಗೊಳ್ತೀನಿ, 1 2 3 ಅಪ್ ಟು 100 ಅಂತ ತಗೊಂಡೆ ಅಂತ ಅನ್ಕೋಣ. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ದೇರ್ ಆರ್ 100 elements in this set. So here also there are definite number of elements. ಇವೆಲ್ಲ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್. ಸೊ ಈ ರೀತಿ ಒಂದು ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಅದನ್ನು ನಾವೆಂತ ಕರಿತೀವಿ ಅಂತಂದರೆ ಫೈನೈಟ್ ಸೆಟ್ ಅಂತ ಕರಿತೀವಿ. ಒಂದು ವೇಳೆ ಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಲಿಲ್ಲ ಅಂತಂದರೆ ಆ ರೀತಿ ಸೆಟ್ಟನ್ನು ನಾವೆಂತ ಕರಿತೀವಿ? ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಇನ್ಫೈನೈಟ್ ಸೆಟ್. A set A is said to be infinite set. Is said to be infinite set if it doesn't have definite number of elements. Definite number of elements ಇರಲಿಲ್ಲ ಅಂತಂದರೆ ಆ ರೀತಿಯ ಸೆಟ್ಟನ್ನು ನಾವೇನಂತ ಕರಿತೀವಿ? ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಸೊ ಫೈನೈಟ್ ಸೆಟ್ ಅಂತ ಹೇಳಬೇಕು ಅಂದರೆ ಸೆಟ್ ಒಳಗಡೆ ಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಇನ್ಫೈನೈಟ್ ಸೆಟ್ ಅಂತ ಹೇಳಬೇಕು ಅಂತಂದರೆ ಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬಾರ್ದು. ಫಾರ್ ಎಕ್ಸಾಂಪಲ್, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ತಗೊಳ್ಳಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಇಲ್ಲಿ ಯಾವ ಎಲಿಮೆಂಟ್ಗಳು ಬರ್ತವೆ? 1 2 3 ಆ್ಯಂಡ್ ಸೊ ಆನ್. ಅಲ್ಲಿ ಒಂದು ಎಂಡ್ ಇದೆಯಾ ಇಲ್ಲಿ? ನೋ, ದೇರ್ ಇಸ್ ನೋ ಎಂಡ್ ಎಟ್ ಆಲ್. ಸೊ ಅದೇ ರೀತಿಯೇ ಹೋಲ್ ನಂಬರ್ಸ್ ತಗೊಳ್ರಿ, 0 1 2 ಆ್ಯಂಡ್ ಸೊ ಆನ್. ಸಿಮಿಲರ್ಲಿ ಯು ಕ್ಯಾನ್ ಟೇಕ್ ಇಂಟೀಜರ್ಸ್ ಸೊ ಆನ್, -3 -2 -1 0 1 2 ಆ್ಯಂಡ್ ಸೊ ಆನ್. ನೋಡಿ ಇಲ್ಲಿ ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲ, ಇಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದ್ರಿಂದ ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಆಗ್ತವೆ ಅಂತಂದರೆ ಇನ್ಫೈನೈಟ್ ಸೆಟ್ಗೆ ಎಕ್ಸಾಂಪಲ್ಸ್ ಆಗ್ತವೆ.
ಅದೇ ರೀತಿಯೇ ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ತಗೊಳ್ರಿ. 2, 3, 5, 7, 11, 13, 17 ಆ್ಯಂಡ್ ಸೊ ಆನ್. ಇವೆಲ್ಲ ಪ್ರೈಮ್ ನಂಬರ್ಸ್ಗಳು. ಪ್ರೈಮ್ ನಂಬರ್ಸ್ಗಳ ಸೆಟ್ ಕೂಡ ಇನ್ಫೈನೈಟ್ ಸೆಟ್. ಆಮೇಲೆ ಸೆಟ್ಗಳನ್ನು ಬರೆಯುವಾಗ ಒಂದು ಇಂಪಾರ್ಟೆಂಟ್ ವಿಷಯನ ಯಾವಾಗಲೂ ನಾವು ತಲೆ ಇಟ್ಕೊಂಡಿರ್ಬೇಕು. ಏನಂತಂದ್ರೆ ಒಂದನೇ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಆರ್ಡರ್ ಆಫ್ ದ ಎಲಿಮೆಂಟ್ಸ್. ಆರ್ಡರ್ ಆಫ್ ದ ಎಲಿಮೆಂಟ್ಸ್ is not important. Order of the elements is not important. ಅಂದ್ರೆ ಫಸ್ಟ್ ಎಲಿಮೆಂಟು, ಸೆಕೆಂಡ್ ಎಲಿಮೆಂಟು, ಥರ್ಡ್ ಎಲಿಮೆಂಟ್ ಏನಿರ್ತಾವಲ್ಲ, ಈ ಎಲಿಮೆಂಟ್ಗಳು ಇಂಟರ್ಚೇಂಜ್ ಆದರೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಇಂಪಾರ್ಟೆನ್ಸ್ ನಾವು ಕೊಡಲ್ಲ ಅಂತ ಅರ್ಥ ಇಲ್ಲಿ. ಫಾರ್ ಎಕ್ಸಾಂಪಲ್, ನಾನೇನಾದರೂ ಇಲ್ಲಿ ಎ, ಇ, ಐ, ಒ, ಯು ಅನ್ನೋ ಸೆಟ್ಟನ್ನು ಹಿಂಗೇನಾದರೂ ಬರೆದ್ರೆ, ಎ, ಐ, ಯು, ಒ, ಇ ಅಂತ ಏನಾದರೂ ಬರೆದ್ರೆ ಇಲ್ಲಿ ಆರ್ಡರ್ ಚೇಂಜ್ ಆಗಿರಬಹುದು, ಆದರೆ ಇದು ಮತ್ತು ಇದು ಎರಡನ್ನೂ ಒಂದೇ ಸೆಟ್ಗಳೇನೆ. ದೇ ಆರ್ ನಾಟ್ ಡಿಫ್ರೆಂಟ್ ಸೆಟ್ಸ್, ದೇ ಆರ್ ಸೇಮ್ ಸೆಟ್ಸ್. ಎರಡು ಕೂಡ ಒಂದೇ ಸೆಟ್ಗಳೇ. ಇಲ್ಲಿ ಎರಡನೇ ಎಲಿಮೆಂಟು ಮತ್ತು ಮೂರನೇ ಎಲಿಮೆಂಟುಗಳು ಇಂಟರ್ಚೇಂಜ್ ಆಗಿದೆ ಮತ್ತು ಫಿಫ್ತ್ ಎಲಿಮೆಂಟ್ ಇಸ್ ಆಲ್ಸೋ ಇಂಟರ್ಚೇಂಜ್. ಈ ರೀತಿ ಇಂಟರ್ಚೇಂಜ್ ಆಗಿದ್ರು ಕೂಡ, ಬೇರೆ ಬೇರೆ ಎಲಿಮೆಂಟ್ಗಳು ಇಲ್ಲಿ ಇಂಟರ್ಚೇಂಜ್ ಆಗಿದ್ರು ಕೂಡ ಆರ್ಡರ್ ಚೇಂಜ್ ಆಗಿದೆ, ಆದರೆ ಅವು ಬೇರೆ ಸೆಟ್ ಅಂತ ಕನ್ಸಿಡರ್ ಮಾಡಲ್ಲ, ನಾವು ಒಂದೇ ಸೆಟ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ ಇದನ್ನ ನಾವು ನೆನ್ಪಿಡಬೇಕು. ಆರ್ಡರ್ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರಿಪಿಟೇಷನ್ ಆಫ್ ಎಲಿಮೆಂಟ್ಸ್. ರಿಪಿಟೇಷನ್ ಆಫ್ ಎಲಿಮೆಂಟ್ಸ್ ಈಸ್ ನಾಟ್ ಅಲೌಡ್. ಸೆಟ್ ಒಳಗಡೆ ಎಲಿಮೆಂಟ್ಗಳನ್ನು ನಾವು ರಿಪೀಟ್ ಮಾಡಲ್ಲ. ರಿಪಿಟೇಷನ್ ಆಫ್ ಎಲಿಮೆಂಟ್ಸ್ ಈಸ್ ನಾಟ್ ಅಲೌಡ್ ಇನ್ ಸೆಟ್. ಫಾರ್ ಎಕ್ಸಾಂಪಲ್, ಲೆಟರ್ಸ್ ಆಫ್ ದ ವರ್ಡ್. ಒಂದು ನಾನು ಸೆಟ್ಟನ್ನು ಡಿಫೈನ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಯಾವ ಸೆಟ್ನ ಡಿಫೈನ್ ಮಾಡ್ತೀನಿ? ಲೆಟರ್ಸ್ ಆಫ್ ದ ವರ್ಡ್ ಮ್ಯಾಥಮ್ಯಾಟಿಕ್ಸ್ ಅನ್ನೋ ವರ್ಡಲ್ಲಿರ್ತಕ್ಕಂಥ ಲೆಟರ್ಸನ್ನು ನಾನು ಇಲ್ಲಿ ಕಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಈ ರೀತಿ ಡಿಫೈನ್ ಮಾಡ್ತೀನಿ, ಕಲೆಕ್ಷನ್ ಆಫ್ ಅಂತ ಡಿಫೈನ್ ಮಾಡೋಣ. ಎಸ್, ಕಲೆಕ್ಷನ್ ಆಫ್ ಲೆಟರ್ಸ್ ಆಫ್ ದ ವರ್ಡ್ ಮ್ಯಾಥಮ್ಯಾಟಿಕ್ಸ್. ಈ ಮ್ಯಾಥಮ್ಯಾಟಿಕ್ಸ್ ಅನ್ನೋ ವರ್ಡಲ್ಲಿ ಇರ್ತಕ್ಕಂಥ ಲೆಟರ್ಸ್ಗಳ ಕಲೆಕ್ಷನ್ ನಾನು ಇಲ್ಲಿ ಕಲೆಕ್ಟ್ ಮಾಡ್ತಿದ್ದೀನಿ. ಆ ಸೆಟ್ಟಿಗೆ ನಾನೆಂತ ಕೊಡ್ತೀನಿ? ಕ್ಯಾಪಿಟಲ್ ಎಂ ಅಂತ ಹೆಸರನ್ನ ಕೊಡ್ತೀನಿ. ಇಲ್ಲಿ ಯಾವ ಯಾವ ಲೆಟರ್ಗಳು ಒಳಗಡೆ ಬರ್ತವೆ ನೋಡಿ. ಎಂ ಬರುತ್ತೆ, ಎ ಬರುತ್ತೆ, ಟಿ ಬರುತ್ತೆ, ಹೆಚ್ ಬರುತ್ತೆ, ಇ ಬರುತ್ತೆ, ಅಗೇನ್ ಎಂ ಇದೆ ನೋಡಿ, ಎಂ ಎ ಟಿ ಹೆಚ್ ಇ. ಮತ್ತೊಂದು ಸಾರಿ ಎಂ ಬಂದಿದೆ, ಆಲ್ರೆಡಿ ಎಮ್ನ ಬರೆದಿದ್ದೀವಿ. ಸೊ ಇಲ್ಲಿ ಏನಂತ ಹೇಳಿದೀವಿ? ಇಲ್ಲಿ ನೋಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಟ್. ಸೊ ಕೀಪ್ ಇಟ್ ಇನ್ ಮೈಂಡ್. ನೋಟ್ ಏನಂತಂದ್ರೆ ರಿಪಿಟೇಷನ್ ಆಫ್ ಎಲಿಮೆಂಟ್ಸ್ ಈಸ್ ನಾಟ್ ಅಲೌಡ್. ಯಾವಾಗ ಎಲಿಮೆಂಟ್ಗಳು ರಿಪೀಟ್ ಆಗ್ತವೋ ಅದನ್ನ ಸೆಟ್ ಫಾರ್ಮಲ್ಲಿ ಬರೆಯುವಾಗ ಕನ್ಸಿಡರ್ ಮಾಡಲ್ಲ. ಸೊ ಇಲ್ಲಿ ಎಂ ಅನ್ನೋದು ಮತ್ತೊಂದು ಸಾರಿ ಬಂದಿರೋದ್ರಿಂದ ಮತ್ತೊಂದು ಸಾರಿ ಬರೆಯಲ್ಲ. ಎ ಅನ್ನೋದು ಕೂಡ ಮತ್ತೊಂದು ಸಾರಿ ಬಂದಿರೋದ್ರಿಂದ ಬರೆಯಲ್ಲ. ಟಿ ಅನ್ನೋದು ಮತ್ತೊಂದು ಸಾರಿ ಬಂದಿದೆ, ಬರೆಯಲ್ಲ. ಆದರೆ ಐ ಮೊದಲನೇ ಸಾರಿ ಬಂದಿರೋದು ಬರುತ್ತೆ, ಸಿ ಬರುತ್ತೆ, ಎಸ್ ಬರುತ್ತೆ. ಸೊ ದೀಸ್ ಆರ್ ದ ಲೆಟರ್ಸ್ ಆಫ್ ದ ವರ್ಡ್ ಮ್ಯಾಥಮೆಟಿಕ್ಸ್. ಸೊ ರಿಪಿಟೇಷನ್ಗೆ ಇಲ್ಲಿ ಅಲೋ ಇಲ್ಲ. ಅದೇ ರೀತಿ ಆರ್ಡರ್ ಆಫ್ ದ ಎಲಿಮೆಂಟ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಸೊ ಇದೇ ರೀತಿ ನಾವೇನಾದರೂ ಆರ್ಡರ್ನ ನೋಡಿದ್ರೆ ಇಲ್ಲಿ ಎಂ ಎ ಟಿ ಹೆಚ್ ಇ ಐ ಸಿ ಎಸ್ ಅಂತಲೇ ಬರೀಬೇಕಂತೇನೂ ಇಲ್ಲ. ನೀವು ಮೊದಲಿಗೆ ಎ ಬರೀರಿ, ಆಮೇಲೆ ಟಿ ಬರೀರಿ, ಆಮೇಲೆ ಎಂ ಬರೀರಿ, ಆಮೇಲೆ ಇ ಬರೀರಿ, ಆಮೇಲೆ ಹೆಚ್ ಐ ಸಿ ಎಸ್. ಈ ರೀತಿ ಯಾವುದೇ ಎಲಿಮೆಂಟ್ ಮಿಸ್ ಆಗಬಾರ್ದು. ಆದರೆ ಅವುಗಳ ಪ್ಲೇಸ್ ಇಂಟರ್ಚೇಂಜ್ ಆದರೂ ಕೂಡ ಅದು ಬೇರೆ ಸೆಟ್ ಅಂತ ಕನ್ಸಿಡರ್ ಆಗಲ್ಲ, ಅದು ಕೂಡ ಅದೇ ಸೆಟ್ ಅಂತಲೇ ಟ್ರೀಟ್ ಮಾಡ್ತೀವಿ. ಸೊ this is the basic introduction about sets. We shall continue in the next class. Thank you, dear students.